ನೋಡಿ, ಈ ಪನ್ನೀರ್ ಇದೆಯಲ್ಲ, ಈ ದರಿದ್ರ ಪನ್ನೀರನ್ನು ನಾವು ಅಪ್ಪಿ ದಕ್ಷಿಣ ಭಾರತದವ್ರು ಬಳಸ್ತಿರ್ಲಿಲ್ಲ. ನಮಗೂ ಈ ಪನ್ನೀರ್ಗೂ ಬಹಳ ದೂರ. ಆದರೆ ಈ ನಿಧಾನಕ್ಕೆ ನಾವೇನು ಅಂತಂದರೆ, ಈ ಉತ್ತರ ಭಾರತದ ಈ ತಿಂಡಿ ತಿನಿಸುಗಳಿಗೂ ಕೂಡ ನಮ್ಮನ್ನು ನಾವು ಒಗ್ಗಿಕೊಂಡ್ವಿ, ನಮ್ಮನೆಯಲ್ಲೇ ಮಾಡೋಕ್ಕೆ ಶುರು ಮಾಡಿದ್ವಿ. ಹೀಗಾಗೇನು ಅಂದರೆ, ಈ ಪಾಲಕ್ ಪನ್ನೀರ್ ಅದು ಇದು ಶುರು ಆಯಿತು. ಇನ್ನು ಬಿಡಿ, ನೀವು ಯಾವುದೇ ಮದುವೆಗೆ ಹೋಗಿ ಆ ಪನ್ನೀರ್ ಪಕೋಡ ಅದು ಇದು ಇದ್ದೇ ಇರುತ್ತೆ. ಈ ಪನ್ನೀರು ಅದೇನು ಒರಿಜಿನಲ್ಲು, ಡ್ಯೂಪ್ಲಿಕೇಟು, ಕಂಟಾಮಿನೇಟೆಡ್ಡು ಗೊತ್ತಾಗಲ್ಲ. ಸರ್ಕಾರ ಈಗ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. 1 ವರ್ಷದ ತನಕ ಈ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಿದೆ. ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಯಾವುದೇ ಕಾರಣಕ್ಕೂ ಕೃತಕ ಪನ್ನೀರನ್ನು ಮಾರಾಟ ಮಾಡಂಗಿಲ್ಲ, ಮಾಡಿದ್ರೆ ಶಿಕ್ಷೆ ಕಾದಿದೆ ಅಂತ ಸುತ್ತೋಲೆ ಹೊರಡಿಸಿದೆ. ಪತ್ರಿಕಾ ಪ್ರಕಟಣೆ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, UT ಖಾದರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಭಾಳ ಕಡಿಮೆ. ಎಲ್ಲಿ ಪನ್ನೀರಿಗೆ ವೆಜಿಟೇರಿಯನ್ನಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಅನ್ನೋಲಕ್ಕೆ ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಳಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತು ಕೃತಕ ಎಲ್ಲೋ ಬ್ಯಾನೇ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ SDG ನೋಟಿಸ್ ಬರಬೇಕಂತ ಇಲ್ಲ. ಯಾವುದು ಗೊತ್ತಾಗ್ತದೆ, ಅದು ಪಾಮ್ ಆಯಿಲ್. ಸರಿ, ಪನ್ನೀರ್ ಅಂತ ಹೇಳಿದರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲಿಂದ ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ಖಾದರ್ ಅವರೇನೋ ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ, ನಿಜಕ್ಕೂ ಅವ್ರಿಗೆ ಕನಸರನ್ನಿದೆ. ಆದರೆ ಅದು ಈ ಆದೇಶ ಇದೆಯಲ್ಲ, ಅದು ಪರಿಣಾಮಕಾರಿಯಾಗಿ ಜಾರಿ ಬರಬೇಕು, ಅನುಷ್ಠಾನಕ್ಕೆ ಬರಬೇಕು. ಮತ್ತು ತಿರ್ಗಾ ನೀವು ಹೋಟೆಲ್ಗಳಲ್ಲೂ ಕೂಡ ಪರಿಶೀಲನೆ ಮಾಡಬೇಕು, ಯಾವುದನ್ನು ಹಾಕ್ತಾರೆ ಏನೋ ಎತ್ತ ಅಂತ. ಇಡೀ ನಮ್ಮ ವ್ಯವಸ್ಥೆಯನ್ನು ಯಾವುದೋ ದುಷ್ಟಶಕ್ತಿಗಳು ಇಡೀ ನಮ್ಮ ವ್ಯವಸ್ಥೆಯನ್ನು ಅನಾರೋಗ್ಯದ ಕಡೆ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇದೆ ಯಾಕೋ. ಇನ್ನೇನು ನಮ್ಮ ದೇಶದ ಮೇಲೆ ಯಾವುದೇ ಯುದ್ಧ ಪದ್ಧ ಏನು ಬೇಡ ಬಿಡಿ. ಯುವಕರನ್ನು ಹದಗೆಡಿಸ್ಬೇಕು, ದರಿದ್ರ ಆಹಾರ ಕೊಡಬೇಕು, ಅದನ್ನು ತಿಂದು ನಾವು ಸಾಯಬೇಕು. ಸೊ ಇದ್ರ ಹಿಂದೊಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಅನಿಸುತ್ತೆ. ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ಳುತ್ತೆ ವ್ಯವಸ್ಥೆ ನೋಡೋಣ.